ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು 2025 ಏನಿದೆ ಹೊಸ ವರ್ಷ ಯಾವ ರೀತಿ ಇರುತ್ತೆ, 2025 ಪೂರ್ತಿ ಯಾವ ರೀತಿ ಇರುತ್ತೆ ಅನ್ನೋವಂಥದ್ದು ಪ್ರಿಡಿಕ್ಷನ್ಸ್ ಜೊತೆಗೆ ನಂಬರ್ಸ್ ರಿಲೇಟೆಡ್ ಯಾವ್ಯಾವ ಡೇಟ್ ಆಫ್ ಬರ್ತ್ಗೆ ಏನೇನು ಬರುತ್ತೆ, ಅದೇ ರೀತಿಯಲ್ಲಿ ಯಾವುದು ಲಕ್ಕಿ ಅನ್ಲಕ್ಕಿ ಅಂತ ಹೇಳುವಂಥದ್ದು ಪ್ರತಿ ವರ್ಷ ಈ ವಿಡಿಯೋನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಆ ರೀತಿಯಲ್ಲಿ ನೋಡೋದಾದರೆ 2024 ಅಂತ ನಾನು ಹಿಂದೆ ಏನು ಹೇಳಿದ್ದೆ ನೀವೆಲ್ಲ ಹೋಗಿ ವಿಡಿಯೋ ತೆಗೆದು ನೋಡ್ಬೋದು. ಪ್ರತಿ ವರ್ಷ ನಾನು ಏನು ಪ್ರಿಡಿಕ್ಟ್ ಮಾಡಿರ್ತೀನಿ ಅದರಲ್ಲಿ 90% ನಡೆದಿರುವಂಥದ್ದನ್ನು ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ. ಆ ರೀತಿಯಲ್ಲಿ ನೋಡೋದಾದರೆ 2024 ಅಂತ ಬಂದಾಗ ಶನಿ ಅಂತ ಹೇಳಿದೆ, ಜಡ್ಜ್ಮೆಂಟ್ ಅಂತ ಹೇಳಿದೆ, ಲೇಡಿ ಆಫ್ ಜಸ್ಟಿಸ್ ಅಂತ ನಾವೇನು ಹೇಳ್ತೀವಿ, ಸುಪ್ರೀಂ ಕೋರ್ಟಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದಂಥದ್ದನ್ನು ತೆಗೆದಿರೋವಂಥದ್ದು, ಅದೇ ರೀತಿಯಲ್ಲಿ ಸೀರೆ ಉಡಿಸಿರೋವಂಥದ್ದು, ಇದನ್ನೆಲ್ಲ ನೀವು ನೋಡ್ಬೋದು. ಆ ರೀತಿಯಲ್ಲಿ ತಕಡಿ ಇಟ್ಕೊಂಡು ಇದ್ದಂಥ ಒಂದು ಲೇಡಿ ಆಫ್ ಜಸ್ಟಿಸ್ ಅಂತ ನಾವೇನು ಹೇಳ್ತೀವಿ, ಕೈಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಒಂದು ಕಾಯ್ದೆ ಇರ್ಬೋದು, ಒಂದು ಏನಾದರೂ ಒಂದು ಇಂಪ್ಲಿಮೆಂಟ್ ಮಾಡೋವಂಥದ್ದು ಇರ್ಬೋದು, ಚೇಂಜಸ್ ಇರ್ಬೋದು. ಈ ರೀತಿ ಏನಾದರೂ ಆಗಬೇಕು ಅಂತಂದರೆ ಶನಿನೇ ಬರಬೇಕು ಅಂತ ಹೇಳೋಂಥದ್ದು. ಯಾಕಂದರೆ ಪರ್ಫೆಕ್ಟಾಗಿ ಶನಿ ಜಡ್ಜ್ಮೆಂಟ್ ಕೊಡುವಂಥವನು ಅನ್ನೋಂಥದ್ರ ಜೊತೆಗೆ ಶನಿ ಕೊಡೋ ಥರ ಜಡ್ಜ್ಮೆಂಟ್ ಯಾರೂ ಕೊಡಲ್ಲ. ಯಾಕಂದರೆ ನಿಮ್ಮ ಕರ್ಮನ ನೋಡೋವಂಥವನು, ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಕೊಡೋವಂಥವನು ಅಂತ ನಾನು ಹೋದ ವರ್ಷ ಹೇಳಿದೆ. ಅಂದರೆ 2024 ನಾನು ಹೇಳಿದೆ ಜನವರಿಯಲ್ಲಿ. ಆ ರೀತಿಯಲ್ಲಿ ನೋಡಿದ್ರಿ ಎಷ್ಟು ಜನ ಏನೇನೆಲ್ಲ ಅನುಭವಿಸಿದ್ರು ಅಂತ ಹೇಳಿ ನೋಡಿದ್ರಿ. ಆ ರೀತಿಯಲ್ಲಿ ಚೇಂಜಸ್ ಎಲ್ಲ ಏನೇನಾಯಿತು ಅಂತ ಹೇಳಿದ್ರಿ, ಜಡ್ಜ್ಮೆಂಟ್ ಯಾವ ಥರ ಇತ್ತು ಅಂತ ನೋಡಿದ್ರಿ. ಯಾರನ್ನೇ ಆದರೂ ಬಿಡಲ್ಲ ಅಂತ ಹೇಳಿದ್ದೆ. ಆ ರೀತಿಯಲ್ಲೂ ಕೂಡ ಎಷ್ಟೊಂದೆಲ್ಲ ನಡೆದಿದ್ದಂಥದ್ದು ನೀವು ನೋಡಿದ್ರಿ. ಡಿಸಾಸ್ಟರ್ ಕೂಡ ನೋಡಿದ್ವಿ ತುಂಬ ನಾವು. ಆ ರೀತಿಯಲ್ಲಿ ಒಂದು ಪ್ರಿಡಿಕ್ಷನ್ಸ್ ಅಂತ ಬಂದಾಗ ನಮಗೆ ನಂಬರ್ಸ್ಗಳು ಎಷ್ಟು ಸ್ಪೆಸಿಫಿಕ್ಕಾಗಿ ಹೇಳ್ಕೊಡ್ತವೆ ಅಂತಂದರೆ, ಈ ರೀತಿಯಲ್ಲಿ ನಡೆಯೋದಕ್ಕೆ ನಮ್ಮ ರಿಸರ್ಚ್ಮೆಂಟ್ ಕೂಡ ನಾವೇನಾದರೆ ಮಾಡಲೇಬೇಕಾಗತ್ತೆ. ಈ ರೀತಿ ನಡೆಯುತ್ತೆ ಅಂತ ಹೇಳೋದಕ್ಕೆ, ಅದ್ರ ಜೊತೆಗೆ ಅದನ್ನು ಪ್ರೂವ್ ಮಾಡೋದಕ್ಕೂ ಕೂಡ ನಮಗೇನಂದರೆ ರಿಸರ್ಚ್ಮೆಂಟ್ ಆ್ಯಂಡ್ ನಂಬರ್ಸ್ ತುಂಬ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋವಂಥದ್ದು. ಇನ್ನು ಈ 2025 ಏನು ತರ್ತಾ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಹ್ಯಾಪಿ ನ್ಯೂ ಇಯರ್ 2025 ಎಲ್ರಿಗೂ ಒಳ್ಳೆಯದಾಗಲಿ. ಆ ರೀತಿಯಲ್ಲಿ ಈ ಒಂದು ವರ್ಷ ನಿಮ್ಮ ಒಂದು ಎಲ್ಲ ಡೇಟ್ ಆಫ್ ಬರ್ತ್ ಅವರಿಗೂ ಕೂಡ ಜೀವನ ಚೆನ್ನಾಗಿರಲಿ, ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಶಾಂತಿ ನೆಮ್ಮದಿ ದೇವ್ರ ಕರುಣಿಸ್ಲಿ ಅಂತ ಹೇಳ್ತೀನಿ. ಇನ್ನು 2025 ಅಂತ ನಾವು ಮಾತಾಡುವಾಗ ಟೋಟಲ್ ಆ್ಯಡ್ ಮಾಡಿದಾಗ 9 ಬರುತ್ತೆ. ಸೊ ಎಲ್ಲರೂ ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೀವೇ. 2025 ಅಂತ ಬಂದಾಗ 9 ಅಂತ ಬರುವಂಥದ್ದು. ಆ ರೀತಿಯಲ್ಲಿ ನಾವೇನಾದರೂ ಡೇಟ್ ಬರೀಬೇಕಾದ್ರೆ ಏನು ಮಾಡ್ತೀವಿ, ಪೂರ್ತಿ 2025 ಬರೆಯೋದಿಲ್ಲ, 25 ಅಂತ ಬರಿತೀವಿ. ಸೊ 2 ನಂಬರು ನಾವು ಕೌಂಟ್ ಮಾಡ್ತೀವಿ. ಮಾಸ್ಟರ್ ನಂಬರ್, ಇಯರ್ ನಂಬರ್ ಅಂತ ತೊಗೊಳ್ಳೋ ಅಂಥದ್ದು. ಆ ರೀತಿಯಲ್ಲಿ ನೋಡೋದಾದರೆ 7 ಬರುತ್ತೆ 25 ಅನ್ನೋಂಥದ್ದು. ಆ ರೀತಿಯಲ್ಲಿ 2025 9 ಬರುತ್ತೆ. ಸೊ 2 ನಂಬರ್ ನಮಗೇನು ರೆಪ್ರೆಸೆಂಟ್ ಮಾಡುತ್ತೆ 2025 ಅಂತ ಹೇಳೋದಾದರೆ, ಮೊದಲನೇದಾಗಿ ನಾನು ಹೇಳೋವಂಥದ್ದು ಏನಪ್ಪ ಅಂತಂದರೆ 369 ಫ್ಯಾಮಿಲಿ ನಂಬರ್ ಅಂತ ಹೇಳ್ತೀವಿ. ಎಷ್ಟೋ ಜನ ಸುಮ್ಮನೆ ಹೇಳ್ಕೊಟ್ಬಿಡ್ತಾರೆ 3ಗೂ 6ಗೂ ಆಗಲ್ಲ, 6ಗೂ 3ಗೂ ಆಗಲ್ಲ ಅನ್ನೋವಂಥದ್ದು. ಖಂಡಿತವಾಗ್ಲೂ ಇಲ್ಲ. 3ಗೆ 6 ಆಗುತ್ತೆ, 6ಗೆ 3 ಆಗುತ್ತೆ. ಆ ರೀತಿಯಲ್ಲಿ 369 ಅನ್ನುವಂಥದ್ದು ಫ್ಯಾಮಿಲಿ ನಂಬರ್ಸ್ ಅಂತ ಹೇಳ್ತೀವಿ. ಆ ನಂಬರ್ಗಳು ಎಷ್ಟು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಆ ಒಂದು ಡೇಟ್ಸ್ಗಳಿರ್ಬೋದು, ಆ ಒಂದು ನಂಬರ್ ಬಂದಾಗ ನಮಗೆ ತುಂಬ ಒಳ್ಳೆಯದಾಗುವಂಥದ್ದು ನಾವು ನೋಡ್ತೀವಿ. ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು 9 ನಮ್ಮ ಇಂಡಿಯಾ 3 ಅನ್ನೋ ಇಂಡಿಯಾ ಎಲ್ಲ ಟೋಟಲ್ ಮಾಡಿದ್ರೆ 3 ಬರುತ್ತೆ. ಚೈನಾ ಅನ್ನೋ ನಂಬರ್ ಎಲ್ಲ ಆ್ಯಡ್ ಮಾಡಿದ್ರೆ 15 ಆಗಿ 6 ಬರುತ್ತೆ. ಆ ರೀತಿಯಲ್ಲಿ ಕೆನಡಾ ಅಂತ ಹೇಳುವಂಥದ್ದು ಅದು ಕೂಡ 6 ಬರೋವಂಥದ್ದಾಗುತ್ತೆ. ಸೊ ಹೋದ ವರ್ಷ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ನೋಡಿದಂಥದ್ದು ಅಂದರೆ ಎಂಪ್ಲಾಯ್ಮೆಂಟ್ನ ಹಿಟ್ ಮಾಡಿದಂಥದ್ದು ಕೆನಡಾ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಎಷ್ಟೋ ಜನ ಕೆನಡಾ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ಗೊಳಗಾದರೂ. ಆ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಅಂತಂದರೆ ಕೆನಡಾಲೇ ನಾವು ಹೋದ ವರ್ಷ ನೋಡಿದ್ವಿ. ಸೊ ಈ ವರ್ಷಕ್ಕೆ ನಮಗೇನಪ್ಪ ಅಂತಂದರೆ, ಇಂಡಿಯಾ ಜೊತೆಗಿನ ಬಾಂಧವ್ಯ ಚೈನಾ ಇರ್ಬೋದು, ಕೆನಡಾ ಇರ್ಬೋದು, ಖಂಡಿತವಾಗ್ಲೂ ಸರಿ ಹೋಗೋದಕ್ಕೆ ಕಾರಣ 9 ಅನ್ನೋ ನಂಬರು ಕೂಡಿಸುತ್ತೆ ಫ್ಯಾಮಿಲಿನ ಅಂತ ಹೇಳೋವಂಥದ್ದು. ಈ ರೀತಿಯಲ್ಲಿ ನಿಮ್ಮ ಮನೆಯಲ್ಲೂ ಯಾರಾದರೂ 369 ಇದ್ದರೆ ಒಂದು ಟೋಟಲ್ ಒಂದು ಒಳ್ಳೆ ಯೂನಿಯನ್ ಕುಟುಂಬ ಥರ ಇರ್ತೀರ. ಆ ರೀತಿಯಲ್ಲಿ ಒಂದೊಂದು ನಂಬರ್ಗೆ ಹೆಲ್ಪ್ ಆಗುವಂಥದ್ದಾಗತ್ತೆ. ಸೊ ಇದನ್ನು ನಾವು ನೋಡ್ಬೋದು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ, 369 ಅಂದರೆ ಇಂಡಿಯಾ 3, 6 ಅಂದರೆ ಚೈನಾ. ನಮಗೆ ಬಿಕ್ಕಟ್ಟಿರೋದು ಅವ್ರ ಜೊತೆಗೇ. ಕೆನಡಾಲೂ ಕೂಡ ನಾವು ಹೋದ ವರ್ಷ ತುಂಬ ಫೇಸ್ ಮಾಡಿದ್ವಿ ಅವ್ರ ಜೊತೆಗೆ. ಸೊ ಇದೆಲ್ಲ ಸರಿ ಹೋಗುತ್ತೆ ಅನ್ನೋವಂಥದ್ದು ಒಂದು ಭರವಸೆ ಕೊಡ್ತಾ ಇರೋವಂಥದ್ದು ಜೊತೆಗೆ 9 ಬಂದಾಗ ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋಂಥದ್ದು. ಈ ರೀತಿ ನಿಮಗೆ ಯಾರಾದರೂ ಈ ಒಂದು ಪ್ರಿಡಿಕ್ಷನ್ಸ್ನ ಕೊಟ್ಟಿರೋವಂಥದ್ದು ನೀವು ನೋಡಿದ್ದೀರಾ? ಬರೀ ಏನಾದರೂ ಬಂತು ಅಂದರೆ ರಾಶಿ, ಬರೀ ರಾಶಿ, ಈ ರಾಶಿ, ಆ ರಾಶಿ ಇಷ್ಟೇ. ಈ ರೀತಿ ವರ್ಡ್ಗೆ ಸಂಬಂಧಪಟ್ಟಿದಂಥದ್ದು ಏನಾದರೂ ನಡೆಯುವಂಥದ್ದನ್ನು ಪ್ರತಿ ಸರಿನೂ ಪ್ರಿಡಿಕ್ಷನ್ ಕೊಡೋವಂಥವಳು ನಾನು ಒಬ್ಬಳೇ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಎಷ್ಟು ವರ್ಷ ನಾನು ವಿಡಿಯೋ ಮಾಡ್ಕೊಂಬಂದಿನಿ. ಎಲ್ಲರೂ ನೋಡಿ ಆ ವರ್ಷ ಏನೇನೆಲ್ಲ ನಡೆದಿದೆ ಅನ್ನೋಂಥದ್ದನ್ನು ನೋಡಿ. ಸೊ ಆ ರೀತಿಯಲ್ಲಿ ಈ ಒಂದು 2025 ಅಂತ ಬಂದಾಗ ಮಾರ್ಸ್ ಅಂತ ನಾವೇನು ಹೇಳ್ತೀವಿ, 9 ಅಂದರೆ ಕುಜಗ್ರಹದ ಒಂದು ಏನು ಮಾರ್ಸ ಒಂದು ಎಫೆಕ್ಟ್ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. 2025 ಅಂದಾಗ 9 ಅಂತ ನಾನು ಹೇಳಿದೆ, ಅದು ಮಾರ್ಸ್ಗೆ ರೆಪ್ರೆಸೆಂಟ್ ಆಗೋದ್ರಿಂದ ಮಾರ್ಸ್ ಅಂತ ಬಂದಾಗ ಮಿಲಿಟ್ರಿ ಅಂತ ಹೇಳ್ತೀವಿ, ಫೋರ್ಸ್ ಅಂತ ಹೇಳ್ತೀವಿ, ಆರ್ಮಿ ಅಂತ ಹೇಳ್ತೀವಿ, ಪೊಲೀಸ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನೋಡುವಾಗ ಈ ವರ್ಷದಲ್ಲಿ ನಾವು ನೋಡೋದಾದರೆ ಈ ಒಂದು ನಾನು ಈಗೇನೇನು ಹೇಳಿದೆ, ಈ ಒಂದು ಪ್ರೊಫೆಷನ್ಸ್ ಮೇಲೆ ಏನಾದರೂ
ಹೊಸದಾಗಿ ಏನಾದರೂ ಒಂದು ಮೋದಿಯವರಿಂದ ನಮಗೆ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಅವರಿಗೆ ಬೆಳವಣಿಗೆ ಆಗುವಂಥದ್ದು, ಎಕ್ಸ್ಟ್ರಾ ಏನಾದರೂ ಫೋರ್ಸಸ್ ನಮಗೆ ಬೇಕು ಮಿಲಿಟ್ರಿಯವರಿಗೆ, ಆರ್ಮಿಯವರಿಗೆ ಅಂದರೆ ಅದನ್ನೆಲ್ಲ ತರಿಸ್ಕೊಡೋದಕ್ಕೆ ಹೆಲ್ಪ್ ಆಗುವಂಥದ್ದು. ಅಂದರೆ ಈ ಒಂದು ಏನು ನಾನು ಮಿಲಿಟ್ರಿ, ಆರ್ಮಿ ಈ ರೀತಿಯಲ್ಲಿ ಹೇಳಿದೆ, ಆ ರೀತಿಯಲ್ಲೇ ಮಾರ್ಸ್ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುವಂಥದ್ದು ಆಗೋದ್ರಿಂದ ವಾರ್ಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ನಾವು ನೋಡ್ಬೋದು ಈ ವರ್ಷ ಅಂತ ಹೇಳ್ತೀನಿ. ಯಾಕಂದರೆ ಮಾರ್ಸ್ ಅಂದ್ರೇ ರಕ್ತ ಅಂತ ಹೇಳುವಂಥದ್ದು, ರಕ್ತ ನೋಡೋನವನು ಅಂತ ಹೇಳುವಂಥದ್ದು, ಭೂಮಿಕಾರಕ ಕುಜ ಅಂತ ಹೇಳ್ತೀವಿ, ಭೂಮಿ ಮೇಲೆ ರಕ್ತ ನೋಡೋನವನೇ. ಅದರಿಂದ ಈ ವರ್ಷದಲ್ಲಿ ಸ್ವಲ್ಪ ರಕ್ತ ಕ್ರಾಂತಿ ಜಾಸ್ತಿ ಆಗುವಂಥದ್ದು, ಸಾವು ನೋವು ಜಾಸ್ತಿ ಆಗುತ್ತೆ. ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ ಮಾರ್ಸ್ ಇಸ್ ಎ ಫೈರಿ ಪ್ಲಾನೆಟ್ ಅಂತ ಹೇಳ್ತೀವಿ. ಅಂದರೆ ಅವನು ಫೈರಿ ಸೈನ್ ಇರೋದ್ರಿಂದ ಬೆಂಕಿ ಅಪಘಾತಗಳು ಜಾಸ್ತಿ ಆಗುವಂಥದ್ದು, ಆ ರೀತಿಯಲ್ಲಿ ರಕ್ತಗಳು ಜಾಸ್ತಿ ಆಗುವಂಥದ್ದು, ಅರ್ಥಕ್ವೇಕ್ ಜಾಸ್ತಿ ಆಗುವಂಥದ್ದು, ಸುನಾಮಿ ಎದ್ದೇಳುವಂಥದ್ದು, ಅದೇ ರೀತಿಯಲ್ಲಿ ವಾಲ್ಕನಸ್ ಎರಪ್ಟ್ ಆಗುವಂಥದ್ದು, ಈ ರೀತಿಯಲ್ಲಿ ಬೆಂಕಿಗೆ ಸಂಬಂಧಪಟ್ಟಿದ್ದನ್ನು ಜಾಸ್ತಿ ತೋರಿಸುವಂಥದ್ದು ಮಾರ್ಸ್ ಅಂತ ಹೇಳೋದ್ರಿಂದ ಈ ಎಲ್ಲ ಡಿಸಾಸ್ಟರ್ಸ್ನ ನಾವು ಈ ವರ್ಷ ನೋಡಬೇಕಾಗತ್ತೆ. ಫ್ಲಡ್ಸ್ ತುಂಬ ಜಾಸ್ತಿ ಆಗುವಂಥದ್ದಾಗುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ಅಂದರೆ ಅನ್ಕಂಡೀಷ್ನಲ್ ವೆದರ್ ಅಂತ ಹೇಳೋವಂಥದ್ದು. ನಮಗೆ ಗೊತ್ತಿರಲ್ಲ ಬಿಸಿಲು ಯಾವಾಗ ಬರುತ್ತೆ, ಮಳೆ ಯಾವಾಗ ಬರುತ್ತೆ, ಚಳಿ ಯಾವಾಗ ಆಗುತ್ತೆ. ಅತಿ ಹೆಚ್ಚು ಚಿಲ್ ನಾವು ನೋಡ್ತಾ ಇದ್ದೀವಿ ಅಂದರೆ ಚಳಿಗಾಲ ನೋಡ್ತಾ ಇದ್ದೀವಿ. ಈ ರೀತಿ ವೆದರ್ ಮೇಲೆ ಸಂಬಂಧಪಟ್ಟಂಗೆ ಏನಾದರೂ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಚೇಂಜಸ್ ಆಗುವಂಥದ್ದು ಇನ್ನು ಮುಂದೆ ಸ್ಟಾರ್ಟ್ ಆಗಿದೆ, ನಡೀತಾನೇ ಹೋಗ್ತಾ ಇರುತ್ತೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಮಾರ್ಸ್ ಅಂತ ಬಂದಾಗ ನಾನು ಈಗೇನು ಹೇಳಿದೆ, ರಕ್ತ, ಈ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ಇರ್ಬೋದು, ವಾಲ್ಕೆನೋಸ್ ಇರ್ಬೋದು, ಅರ್ಥಕ್ವೇಕ್ಸ್ ಇರ್ಬೋದು, ಇದೆಲ್ಲ ಈ ವರ್ಷ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಒಂದು ಮತ್ತೆ ವೈರಸ್ ಅಂತ ಏನನ್ನೋಂಥದ್ದು ಮತ್ತೆ ಬಂದು ಜನಗಳಿಗೆಲ್ಲ ಪ್ರಾಬ್ಲಮ್ ಕೊಡುವಂಥದ್ದಾಗುತ್ತೆ. ಎಲ್ಲರೂ ಎಚ್ಚರವಾಗಿರಬೇಕು. ಸುಮ್ಮನೆ ಇದೇನೋ ನಾವು ಬಾಯಿಗೆ ಬಂದಂಗೆ ಸುಮ್ಮನೆ ಏನೋ ಹೇಳ್ತೀವಿ ಅನ್ನೋಂಥದ್ದಲ್ಲ, ಅಥವಾ ಎದುರಿಸ್ತೀವಿ ಅನ್ನೋಂಥದ್ದಲ್ಲ. ಅಷ್ಟು ರಿಸರ್ಚ್ಮೆಂಟ್ ನಮ್ಮಲ್ಲಿ ಇರುತ್ತೆ. ತುಂಬ ಜನರ ಒಂದು ಸಾವನ್ನ ಕೇಳುವಂಥದ್ದು ಅಂತ ಹೇಳುವಂಥದ್ದು. ಅದರಿಂದ ವೈರಸ್ ಮತ್ತೆ ಬರ್ತಾ ಇದೆ. ಯಾವ ವೈರಸ್ ಅಂತ ನಮಗೂ ಗೊತ್ತಿಲ್ಲ. 2016ನಲ್ಲಿ ಝಿಕಾ ವೈರಸ್ ಬಂದಿದ್ದಂಥದ್ದು, ಎಬೋಲಾ ಬಂದಿದ್ದಂಥದ್ದು. ಅಂದರೆ 2015ನಲ್ಲಿ ಸ್ಟಾರ್ಟ್ ಆಯಿತು, 2016ವರೆಗೂ ಅದು ಹಂಗೆ ನಡ್ಕೊಂಡು ಹೋಗಿದ್ದಂಥದ್ದು. ಝಿಕಾ ವೈರಸ್ ಏನಿದೆ ಅದು 16ಗೆ ಬಂದಿದ್ದಂಥದ್ದು. ಸೊ ಅದರಿಂದ ಮತ್ತೊಂದು ವೈರಸ್ ಅಟ್ಯಾಕು ಈ ಒಂದು 2025ರಲ್ಲಿ ಬರೋವಂಥ ಚಾನ್ಸಸ್ ಇದೆ. ತುಂಬ ಜನರ ಒಂದು ಮಾರಣ ಹೋಮ ಅಂತ ಹೇಳ್ತೀನಿ ನಡೆಯುವಂಥ ಚಾನ್ಸಸ್ ಇದೆ. ತುಂಬ ಎಚ್ಚರವಾಗಿರಬೇಕು ನೀವು. ಏನಕ್ಕೆ ನಾನು ಇದನ್ನೆಲ್ಲ ಹೇಳ್ತೀನಿ ಅಂದರೆ, ನೀವು ಸ್ವಲ್ಪ ಕೇರ್ ಆಗಿರಲಿ ಅನ್ನೋದಕ್ಕೋಸ್ಕರ ಹೇಳೋವಂಥದ್ದು. ಜೊತೆಗೆ ನೀವು ತಿಳ್ಕೊಬೇಕು ಇದನ್ನೆಲ್ಲ ಅಂತ ಹೇಳೋವಂಥದ್ದು. ಮತ್ತು ವಾರ್ ಅಂತೂ ಎಕ್ಸ್ಪೆಕ್ಟೆಡ್, ಎಲ್ಲಾದರೂ ನಡಿಬೋದು. ಇದೇ ಒಂದು ಇದರಲ್ಲಿ ನಡೆಯುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ರಷ್ಯಾ ಉಕ್ರೇನ್ ವಾರ್ ಏನು ನಡೀತು ನಮಗೆಲ್ಲ ಗೊತ್ತಿಲ್ಲದೆ ನಡೆದಿದ್ದಂಥ, ಆ ರೀತಿಯಲ್ಲಿ ಈ ವರ್ಷ ಕೂಡ ಯಾವುದಾದ್ರೂ ಒಂದು ದೇಶದ ಮೇಲೆ ಯುದ್ಧಗಳನ್ನ ನಡೆಸುವಂಥದ್ದು ಖಂಡಿತವಾಗ್ಲೂ ವಾರ್ ಡಿಕ್ಲೇರ್ಡ್ ಆಗುವಂಥದ್ದು ಖಂಡಿತವಾಗ್ಲೂ ಇದೆ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಮಾರ್ಸ್ ಅಂತ ಬಂದಾಗ ನಾನು ಇನ್ನೊಂದು ಹೇಳೋವಂಥದ್ದು ಏನಪ್ಪ ಅಂತಂದರೆ, ಈಗ ತುಂಬ ಜನ ಹೆಣ್ಮಕ್ಳು ಯೋಚನೆ ಮಾಡ್ತಾ ಇರ್ತಾರೆ, ಬಿಡಿ ಈ ವಾರು, ಈ ಫ್ಲಡ್ಡು ಇದೆಲ್ಲ ನಡೀತಾನೆ ಇರುತ್ತೆ, ನಮಗೆ ಚಿನ್ನ ಬೆಳ್ಳಿ ಏನಾಗುತ್ತೆ ಅಂತೇಳಿ ಅನ್ನೋರು ತುಂಬ ಜನ ಇರ್ತೀರ. ಆ ರೀತಿಯಲ್ಲಿ ಈ ವರ್ಷಕ್ಕೆ ನಿಮ್ಗೆ ಏನಪ್ಪ ಅಂತಂದರೆ, ಚಿನ್ನ ಅತಿ ಹೆಚ್ಚು ಕಮ್ಮಿಗೆ ಹೋಗಿ ಮತ್ತೆ ಜಾಸ್ತಿಯಾಗಿ ಮತ್ತೆ ಕಮ್ಮಿಗೆ ಬರುವಂಥದ್ದು, ಮತ್ತೆ ಜಾಸ್ತಿ ಆಗುವಂಥದ್ದು, ಪೀಕ್ ಲೆವೆಲ್ಗೆ ಹೋಗುವಂಥದ್ದು ಖಂಡಿತವಾಗ್ಲೂ ಈ ವರ್ಷ ನೋಡ್ಬೋದು. ಅದೇ ರೀತಿಯಲ್ಲಿ ಬೆಳ್ಳಿ ಕೂಡ ಅದೇ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಇನ್ನು ಈ ಒಂದು 2025 ಅಂದರೆ 9 ಅಂತ ಹೇಳಿದೆ, 25 ಅಂತಂದರೆ 7 ಅಂತ ಹೇಳಿದೆ. ಇದು ಎರಡರ ಇಂಪ್ಯಾಕ್ಟ್ ಏನಪ್ಪ ಆಗುತ್ತಂದರೆ, ಮಾರ್ಸ್ ಮತ್ತು ಕೇತು ಅಂದರೆ ನಾವು ಅಸ್ಟ್ರಾಲಜಿಯಲ್ಲಿ ಏನು ಹೇಳ್ತೀವಿ ಅಂತಂದರೆ, ಕುಜಾವತ್ ಕೇತು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಶನಿವತ್ ರಾಹು ಅಂತ ಹೇಳ್ತೀವಿ. ಶನಿ ಕೊಡುವಂಥದ್ದನ್ನು ರಾಹು ಕೊಡ್ತಾನೆ, ಅದೇ ರೀತಿಯಲ್ಲಿ ಮಾರ್ಸ್ ಅಂದರೆ ಕುಜ ಕೊಡೋದನ್ನೇ ಕೇತು ಕೊಡ್ತಾನೆ ಅಂತ. ಈ ವರ್ಷ ಎರಡೂ ಬಂದುಬಿಟ್ಟಿದೆ. ಕುಜ ಕೇತು ಅಂದರೆ ಜಾಸ್ತಿ ಆ್ಯಂಗರ್ನೆಸ್ ಸ್ಟಾರ್ಟ್ ಆಗುವಂಥದ್ದು, ಈ ಒಂದು ಪ್ಲೇನ್ ಕ್ರ್ಯಾಶ್ ಜಾಸ್ತಿ ಆಗುವಂಥದ್ದು ಅಂತ ಹೇಳ್ತೀನಿ. ಯಾಕಂದರೆ ಕೇತು ರೆಪ್ರೆಸೆಂಟ್ಸ್ ಅವಿಯೇಷನ್ ಅಂತ ಹೇಳೋದ್ರಿಂದ ತುಂಬ ಏನಂದರೆ ಪ್ಲೇನ್ ಕ್ರ್ಯಾಶಸ್ನ ನಾವು ನೋಡಬೇಕಾಗತ್ತೆ ಅಂತ ಹೇಳುವಂಥದ್ದು. ಸ್ವಲ್ಪ ಹೋಗ್ಬೇಕಾದ್ರೆ ಈ ಒಂದು ಯಾರಾದರೂ ಹೊರಗಡೆ ಎಲ್ಲ ಹೋಗ್ತಿರ್ತೀರ ಅಂದರೆ ಎಚ್ಚರಿಕೆಯಾಗಿ ನಂಬರ್ಗಳನ್ನ ನೋಡಿಕೊಂಡು ಒಳ್ಳೆ ನಂಬರ್ಗಳಲ್ಲಿ ಪ್ರಯಾಣ ಮಾಡಿ ಅಂತ ಹೇಳ್ತೀನಿ. ಪ್ಲೇನ್ ಕ್ರ್ಯಾಶಸ್ ಜಾಸ್ತಿ ಇದೆ ಈ ವರ್ಷ ಅಂತ ಹೇಳುವಂಥದ್ದು. ತುಂಬ ಏನಂದರೆ ಅತಿರೇಕ ಮಟ್ಟಕ್ಕೆ ಇಬ್ಬರು ಒಂದಾದಾಗ ಪೆಟ್ರೋಲು ಮತ್ತು ಬೆಂಕಿ, ಫೈರ್ ಎರಡೂ ಒಂದಾದರೆ ಏನಾಗುತ್ತೆ ಹೇಳಿ, ಬಸ್ಟ್ ಆಗುವಂಥದ್ದು. ಅದೇ ಖಂಡಿತವಾಗ್ಲೂ ಆಗೋದು. ಇಲ್ಲಿ ಪೆಟ್ರೋಲ್ ಕೇತು ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ಫೈರ್ ಅಂತ ಬಂದಾಗ ಮಾರ್ಸ್ ಅಂತ ಹೇಳ್ತೀವಿ. ಕುಜ ಕೇತು ಇಬ್ಬರು ಒಂದಾದಾಗ ತುಂಬ ಬಸ್ಟ್ ನೋಡಬೇಕಾಗತ್ತೆ ಅಂತ ಹೇಳುವಂಥದ್ದು. ಸೊ ಇದೆಲ್ಲ ನಡೆಯುವಂಥದ್ದನ್ನು ನಾನು ಹೇಳಿದ್ದೀನಿ. ಆ ರೀತಿಯಲ್ಲಿ ನಮ್ಮ ಇಂಡಿಯಾಗೆ ಏನಾದರೂ ಒಳ್ಳೇದಾಗುವಂಥದ್ದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಫ್ಯಾಮಿಲಿ ನಂಬರ್ ಇರೋದ್ರಿಂದ 3ಗೆ 9ಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಅದೇ ರೀತಿಯಲ್ಲಿ 6 ನಾನು ಹೇಳಿದೆ, ಚೈನಾ ಕೆನಡಾ ಒಂದು ರೀತಿಯಲ್ಲಿ ನಮಗೆ ಜೊತೆಗೆ ಒಳ್ಳೆ ಒಪ್ಪಂದ ಮಾಡ್ಕೊಂಡು ಏನಾದರೂ ಒಳ್ಳೇದು ನಡೆಯುವಂಥದ್ದು ಕೂಡ ಆಗ್ಬೋದು ಅನ್ನುವಂಥದ್ದು. ಇನ್ನು ಇದು ದೇಶದ ಒಂದು ವರ್ಡ್ ಪ್ರಿಡಿಕ್ಷನ್ ಆದರೆ, ಇನ್ನು ಸಾಮಾನ್ಯ ಜನರು ನಾವು ನಮ್ಗೆ ಏನು ಪ್ರಿಡಿಕ್ಷನ್ ಕೊಡ್ತೀರಾ ನೀವು ಅಂತ ಹೇಳೋದಾದರೆ, ಈ ಒಂದು 2025 ಏನಿದೆ, 1ನೇ ತಾರೀಕು, 10ನೇ ತಾರೀಕು, 19, 28 ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ಚೆನ್ನಾಗಿ ಬರುವಂಥ ಡೇಟು ಈ ವರ್ಷ. ನಿಮ್ಮ ಡೇಟು ಅಂತ ಹೇಳ್ತೀನಿ, ಗುಡ್ ಇಯರ್ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡೋವಂಥ ಒಂದು ಒಳ್ಳೆ ನಂಬರ್ ಏನಪ್ಪ ಈ ವರ್ಷ ಫಾಲೋ ಮಾಡಬೇಕಾಗಿರೋದು ನೀವು ಅಂದರೆ, 5 ಅನ್ನೋ ನಂಬರ್ನ ತುಂಬ ಫಾಲೋ ಮಾಡಿ, ಗ್ರೀನ್ ಕಲರ್ಸ್ನ ಹೆಚ್ಚು ಯೂಸ್ ಮಾಡ್ತಾ ಬನ್ನಿ. ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ನಿಮ್ಗೆ ಗುಡ್ ಇಯರ್ ಇದೆ. ಸೊ ಅದರಿಂದ ಈ ಒಂದು 2025 ತುಂಬ ಚೆನ್ನಾಗಿ ನಿಮ್ಗೆ ಆಗಿಬರುತ್ತೆ ಅಂತ ಹೇಳುವಂಥದ್ದು. ಇನ್ನು
ನೆಕ್ಸ್ಟ್ ಬರುವಂಥದ್ದು 11-20-29 ಏನಿದೆ ಎರಡನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಈ ವರ್ಷ ನಿಮ್ದಲ್ಲ. ಸೊ ಬ್ಯಾಡ್ ಲಕ್ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಏನಾದರೂ ಹೊಸ್ದಾಗಿ ಏನಾದರೂ ಇದೆಲ್ಲ ಯಾಕೆ ನಾನು ಹೇಳ್ತೀನಿ ಅಂದರೆ, ಹೊಸ್ದಾಗಿ ಏನು ಮಾಡಬಾರ್ದು. ಚೆನ್ನಾಗಿರೋರು ಏನಾದರೂ ಒಳ್ಳೇದು ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿರ್ತೀರ ಅಂದರೆ ಮುಂದೆ ಹೋಗೋದಕ್ಕೆ ನಾನು ಪ್ರತಿ ವರ್ಷ ಇದನ್ನು ಹೇಳ್ತಾ ಬರ್ತೀನಿ ನಿಮಗೆ. ರಾಶಿಗಳು ಎಲ್ಲರೂ ಹೇಳ್ತಾರೆ, ಬಟ್ ನಂಬರ್ಸ್ಗಳ ಬಗ್ಗೆ ಹೇಳೋರು ತುಂಬ ಕಮ್ಮಿ. ಅದರಲ್ಲೂ ಪರ್ಫೆಕ್ಟಾಗಿ ರಿಸರ್ಚ್ ಮಾಡೋರು ಹೇಳೋರು ಕಮ್ಮಿ ಇರೋದ್ರಿಂದ ನಾನು ಇದ್ರ ಬಗ್ಗೆನೇ ಯಾವಾಗಲೂ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ನ್ಯೂಮರಾಲಜಿ ವೈಸಲ್ಲಿ 2, 11, 20, 29 ಈ ಡೇಟಲ್ಲಿ ಹುಟ್ಟಿದವ್ರಿಗೆ ಈ ವರ್ಷ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮ್ಗೇನಪ್ಪ ಅಂತಂದರೆ, ಏನಾದರೂ ಕೆಲಸ ಕಾರ್ಯ ಮಾಡ್ತೀರಾ ಅಂದರೆ ಸಾಧ್ಯವಾದಷ್ಟು 19 ನಂಬರ್ನ ತುಂಬ ಯೂಸ್ ಮಾಡ್ಕೊಳ್ಳಿ. ಬಟ್ ಹೊಸ ವೆಂಚರ್ಸ್ ಏನು ಕೈ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ, ಯಾಕಂದರೆ ಬ್ಯಾಡ್ ರಿಸಲ್ಟ್ ಇರೋದ್ರಿಂದ. ಸೊ ನೆಕ್ಸ್ಟ್ ಬರುವಂಥದ್ದು 3, 3, 12, 21, 30, 3, 12, 21, 30 ಎಕ್ಸಲೆಂಟ್ ಟೈಮು ನಿಮ್ಮದು. ಎಕ್ಸಲೆಂಟು ನಿಮ್ಗೆ ಗುಡ್ ಇಯರ್ ಅಂತ ಹೇಳ್ತೀನಿ. ಈ ವರ್ಷ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ನಿಮಗೆ, ಯಾಕಂದರೆ 9ಗೆ 3 ತುಂಬ ಒಳ್ಳೆ ಕಾಂಬಿನೇಷನ್ನು. 9 ಅಂದರೆ ನಾವು ಕುಂಕುಮ ಅಂತ ಹೇಳ್ತೀವಿ, 3 ಅಂದರೆ ಅರ್ಶಿನ ಅಂತ ಹೇಳ್ತೀವಿ. ಎರಡು ಸೇರಿದಾಗ ಏನಂದರೆ ಒಂದು ಹೆಣ್ಣು ಮಗಳ ಸೌಭಾಗ್ಯ ಅಂತ ಹೇಳುವಂಥದ್ದು, ಸುಮಂಗಲಿತನ ಅಂತ ಹೇಳುವಂಥದ್ದು. ಅದರಿಂದ ಈ 2 ನಂಬರ್ ತುಂಬ ಚೆನ್ನಾಗಿ ಒಂದಕ್ಕೊಂದಕ್ಕೆ ಜೆಲ್ ಆಗೋದ್ರಿಂದ 3, 12, 21, 30 ತುಂಬ ಚೆನ್ನಾಗಿ ಬರುತ್ತೆ. ನೀವೇನೇ ಕೆಲಸ ಮಾಡಿದ್ರೂ 9 ನಂಬರಲ್ಲಿ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ರೆಡ್ ಕಲರ್ಸ್ನ ಅವಾಯ್ಡ್ ಮಾಡಿ. ತುಂಬ ಏನಂದರೆ ಯೆಲ್ಲೋ ಕಲರ್ಸು, ಒಂದು ಸ್ಯಾಂಡಲ್ ಕಲರ್ಸು, ಕೇಸರಿ ಕಲರ್ಸು, ಈ ರೀತಿ ಸ್ಯಾಫ್ರನ್ಸ್ ರಿಲೇಟೆಡ್, ಗೋಲ್ಡ್ ರಿಲೇಟೆಡ್ ಈ ರೀತಿ ಏನಾದರೂ ಕಲರ್ಸ್ನ ಹೆಚ್ಚು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು 4, 4ನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ 4, 13, 22, 31 ಅಂತ ಹೇಳುವಂಥದ್ದು ಏನಿದೆ, ರಾಹು ಎದುರೋದೇ ಮಂಗಳಿಂಗೆ ಅಂತ ಹೇಳ್ತೀವಿ. ಅದರಿಂದ ಇದೊಂದು ಏನು ಈ ಡೇಟ್ ಇದೆ ನಿಮ್ಮದು 4, 13, 22, 31 ಇದು ಮಿಕ್ಸ್ಡ್ ರಿಸಲ್ಟ್ಸ್ 50-50 ಅಂತ ಹೇಳುವಂಥದ್ದು. ಏನಾದರೂ ಮಾಡ್ತೀರಾ ಅಂದರೆ ಅರ್ಧಂಬರ್ಧ, ನಿಮಗೆ ಫುಲ್ಲು ಆಗುತ್ತೆ ಅಂತಲೂ ಹೇಳಕ್ಕೆ ಬರಲ್ಲ, ಫುಲ್ಲು ಹೋಗ್ಬಿಡುತ್ತೆ ಅಂತಲೂ ಹೇಳಕ್ಕೆ ಬರಲ್ಲ. ಮಿಕ್ಸ್ಡ್ ರಿಸಲ್ಟ್ಸ್ ಕೊಡೋದ್ರಿಂದ ನಿಮಗೆ 50-50 ಚಾನ್ಸಸ್ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಈ ವರ್ಷ ನೀವೇಂದ್ರೆ ರೆಡ್ ಕಲರ್ಸ್ನ ಮುಟ್ಲೇಬೇಡಿ ಅಂತ ಹೇಳ್ತೀನಿ. ಸೊ ಅದರಿಂದ ನಿಮಗೊಂದು ಒಳ್ಳೆ ಕಲರ್ಸ್ ಏನಾದರೂ ಕೊಡಬೇಕು ಅಂತಂದರೆ ಸಾಧ್ಯವಾದಷ್ಟು ಹನಿ ಕಲರ್ಸ್, ಜೇನುತುಪ್ಪದ ಕಲರ್ಸ್ ಏನಿರುತ್ತೆ ಅದನ್ನು ಜಾಸ್ತಿ ಯೂಸ್ ಮಾಡಿ. ಮರೂನ್ ತುಂಬ ಯೂಸ್ ಮಾಡಿ, ಮರೂನ್ ಕಲರ್ಸ್ನ. ಎಕ್ಸಲೆಂಟ್ ರಿಸಲ್ಟ್ಸ್ ನಿಮ್ದಾಗುತ್ತೆ ಅಂತ ಹೇಳ್ತೀನಿ. ಅದರಲ್ಲಿ ಏನಂದರೆ 50-50 ಅಷ್ಟೇ, ಎಕ್ಸಲೆಂಟ್ ಅಂದರೆ ಪೂರ್ತಿ ಆಗೋದಿಲ್ಲ, ಯಾಕಂದರೆ ಈ ಒಂದು ವರ್ಷ ನಿಮ್ಗೆ ಈ ರೀತಿಯಲ್ಲೇ ಫಲ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಬರುವಂಥದ್ದು 5ನೇ ತಾರೀಕು 5, 14, 23, 5, 14, 23 ಈ ಡೇಟ್ ಅವರಿಗೆ ಎಕ್ಸಲೆಂಟ್ ಟೈಮು, ತುಂಬ ಚೆನ್ನಾಗಿ ಬರೋಂಥ ಟೈಮು. ತುಂಬ ಜನ ಹೇಳ್ತಾರೆ ಕುಜನ್ಗೂ ಬುಧನ್ಗೂ ಆಗೋದಿಲ್ಲ ಅಂತ. ಖಂಡಿತವಾಗ್ಲೂ 5ಅಲ್ಲಿ ಹುಟ್ಟಿರೋರು ನೀವು ಏನಾದರೂ ಕೆಲಸ ಮಾಡುವಾಗ 24 ಅನ್ನೋ ಡೇಟನ್ನು ಯೂಸ್ ಮಾಡಿಕೊಂಡು ಈ ವರ್ಷ ಏನು ಬೇಕಾದ್ರೂ ಸ್ಟೆಪ್ ತೊಗೊಳ್ಳಿ. ಖಂಡಿತವಾಗ್ಲೂ 2025 ಒಳ್ಳೆ ರೀತಿಯಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಅದರಿಂದ ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಕೊಡುವಂಥ ಕಲರ್ಸ್ ಯಾವುದಪ್ಪ ಅಂದರೆ ಆರೆಂಜ್ ಕಲರ್ಸ್ ತುಂಬ ಯೂಸ್ ಮಾಡಿ, ಲೈಟ್ ಶೇಡ್ಸ್ ಆಫ್ ರೆಡ್ ಕಲರ್ಸ್ ಯೂಸ್ ಮಾಡಿ, ತುಂಬ ಡಾರ್ಕ್ ರೆಡ್ಸ್ ಬೇಡ, ಬ್ಲ್ಯಾಕ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಯೆಲ್ಲೋ ಕಲರ್ಸ್ ಮುಟ್ಬೇಡಿ ಅಂತ ಹೇಳ್ತೀನಿ ನಿಮಗೆ. ಇನ್ನು ನೆಕ್ಸ್ಟು 6ನೇ ತಾರೀಕು 6, 15, 24, 6, 15, 24 ಈ ಡೇಟಲ್ಲಿ ಹುಟ್ಟಿದವರಿಗೆ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಗುಡ್ ರಿಸಲ್ಟ್ಸ್ ಕೊಡುವಂಥದ್ದು. ಯಾಕಂದರೆ 9ನ ನೀವು ಉಲ್ಟಾ ಮಾಡಿದ್ರೆ 6 ಆಗುತ್ತೆ. ಸೊ ವೀನಸ್ ಆರ್ ಫ್ರಮ್ ಅಂದರೆ ಫೀಮೇಲ್ಸ್ ಆರ್ ಫ್ರಮ್ ವೀನಸ್ ಅಂತ ಹೇಳ್ತೀವಿ, ಮೆನ್ಸ್ ಆರ್ ಫ್ರಮ್ ಮಾರ್ಸ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಒಂದು ಒಳ್ಳೆ ಜೆಲ್ ಕಾಂಬಿನೇಷನ್ ಆಗುವಂಥ ಈ ನಂಬರ್ ಏನಿದೆ 9, 6 ಉಲ್ಟಾ ಮಾಡಿದಾಗ ಒಂದೇ ಆಗುತ್ತೆ. ಒಂದೇ ನಂಬರ್ ಅಂದಾಗ ಒಂದೇ ಒಂದು ರಿಸಲ್ಟ್ಸ್ ನಿಮಗೆ ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ನೀವೇನೇ ಕೆಲಸ ಮಾಡೋದ್ರೆ 9ನ ನಂಬರ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿ. ಆದಷ್ಟು ರೆಡ್ ಕಲರ್ಸು, ಬ್ಲ್ಯಾಕ್ ಕಲರ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಲೈಟ್ ಶೇಡ್ಸ್ ಆಫ್ ಬ್ಲೂ ಕಲರ್ಸ್ ಈ ವರ್ಷ ನಿಮಗೆ ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡುತ್ತೆ, ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥದ್ದು 7, 16, 25, 7, 16, 25 ಈ ಡೇಟಲ್ಲಿ ಹುಟ್ಟಿದವರಿಗೆ ಈ ವರ್ಷ ಮಿಕ್ಸ್ಡ್ ರಿಸಲ್ಟ್ಸ್. ಯಾಕಂದರೆ ನಿಮ್ಮ ಡೇಟಲ್ಲಿ ಬರ್ತಾ ಇದೆ 25 ಅನ್ನುವಂಥ ನಿಮ್ಮ ಡೇಟೇ ಆಗಿರೋದ್ರಿಂದ 9ಗೂ 7ಗೂ ಆಗೋದಿಲ್ಲ ಅಂತ ಹೇಳಿದೆ. ಈಗ ನಾನು ಹೇಳಿದೆ ಫೈರು ಮತ್ತು ಪೆಟ್ರೋಲ್ ಅಂತ ಹೇಳುವಂಥದ್ದು. ಸೊ ಬಸ್ಟ್ ಆಗುವಂಥದ್ದು ಅಂದರೆ ಮಿಕ್ಸ್ಡ್ ರಿಸಲ್ಟ್ಸ್ ಅಂತೂ ಕೊಡ್ತಾರೆ ನಿಮ್ಮದೇ ನಂಬರ್ ಇರೋದ್ರಿಂದ. 50-50 ಏನು ಕೆಲಸ ಮಾಡೋದಾದರೂ ನೀವು ಮಾಡ್ಬೋದು. ನಿಮಗೆ ಕೊಡುವಂಥ ಎಕ್ಸಲೆಂಟ್ ಒಂದು ಒಳ್ಳೆ ನಂಬರ್ ಏನಪ್ಪ ಅಂದರೆ 24. ಈ ಡೇಟಲ್ಲಿ ಏನಾದರೂ ಕೆಲಸ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಮಾಡಿ. ಈ ವರ್ಷಕ್ಕೆಲ್ಲ ನಿಮಗೇನಪ್ಪ ಅಂದರೆ ಮಿಕ್ಸ್ಡ್ ಕಲರ್ಸ್ ಯೂಸ್ ಮಾಡ್ತಾ ಬನ್ನಿ, ಸಿಂಗಲ್ ಕಲರ್ಸ್ ಯಾವುದೂ ಯೂಸ್ ಮಾಡಿಬಿಡಿ. ಅದರಲ್ಲಿ ನಿಮಗೆ ಕೊಡುವಂಥ ಒಂದು ಕಲರ್ ಏನಪ್ಪ ಅಂತಂದರೆ ಸಾಧ್ಯವಾದಷ್ಟು ಬ್ಲ್ಯಾಕ್ ಕಲರ್ಸು ಮತ್ತು ರೆಡ್ ಕಲರ್ಸು ಬೇಡ ಅಂತ ಹೇಳ್ತೀನಿ. ಲೈಟ್ ಶೇಡ್ಸ್ ಆಫ್ ಬ್ಲೂ ಕಲರ್ಸು, ಗ್ರೇ ಕಲರ್ಸು ಈ ರೀತಿಯಲ್ಲಿ ಈ ಒಂದು ಕಲರ್ಸ್ನ ಯೂಸ್ ಮಾಡ್ಕೊಳ್ಳಿ. 50-50 ರಿಸಲ್ಟ್ಸ್ನ ಅನುಭವಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ 8 ನಂಬರ್ 8 ಶನಿ ಅಂತ ಬಂದಾಗ ಶನಿಗೂ ಕುಜನಿಗೂ ಏನಂತ ಆಗ್ಬರೋದಿಲ್ಲ. ಸೊ ಮೇಷರಾಶಿಯಲ್ಲಿ ಶನಿ ನೀಚ, ಆದ್ದರಿಂದ ಒಳ್ಳೆ ರಿಸಲ್ಟ್ಸ್ ಇಲ್ಲ. ಸೊ 8, 17, 26 ಈ ಡೇಟಲ್ಲಿ ಹುಟ್ಟಿದವ್ರಿಗೆ ಬ್ಯಾಡ್ ಅಂತ ಹೇಳ್ತೀನಿ. ಅಲ್ಲಿ 2 ಹೇಳ್ದಂಗೆ ಇಲ್ಲಿ 8ವರೆಗೂ ಬ್ಯಾಡ್ ಅಂತ ಹೇಳ್ತೀನಿ. ಯಾವುದೇ ಹೊಸ ವೆಂಚರ್ಸ್ ಬೇಡ. ಹೋದ ವರ್ಷ ನಿಮಗೆಲ್ಲ ಆಗಿದೆ, ಈ ವರ್ಷನೂ ಮತ್ತೆ ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಯಾಕಂದರೆ ಬೇರೆಯವ್ರಿಗೂ ಅವಕಾಶ ಸಿಗಬೇಕಿದೆ. ಸೊ ಅದರಿಂದ ನಿಮಗಿದು ಒಳ್ಳೆ ಟೈಮಲ್ಲ, ಇರೋದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹೊಸದಾಗಿ ಏನೂ ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಒಳ್ಳೆ ಒಂದು ಡೇಟ್ ಏನಾದರೂ ಮಾಡಬೇಕು ಅಂದಾಗ ಸಣ್ಣ ಪುಟ್ಟ ಕೆಲಸಗಳಿಗೆ 6ನೇ ತಾರೀಕು ತುಂಬ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಬ್ಲೂ ಶೇಡ್ಸ್ ತುಂಬ ಚೆನ್ನಾಗಿ ಆಗಿಬರುತ್ತೆ, ವೈಟ್ ತುಂಬ ಚೆನ್ನಾಗಿ ಆಗಿಬರುತ್ತೆ, ಯೂಸ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ರೆಡ್ಡು ಬ್ಲ್ಯಾಕು ಬೇಡ ಅಂತ ಹೇಳ್ತೀನಿ. ಈ ಒಂದು ಕಲರ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಲಾಸ್ಟ್ ನಂಬರ್ ಆ್ಯಂಡ್ ಗುಡ್ ನಂಬರ್ ಅಂತಂದರೆ 9,
ಆ ನಂಬರ್ಗೆ ಜೆಲ್ ಆಗುತ್ತೆ, ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. 9, 18, 27 ಈಗ ತಾನೇ ಉಪೇಂದ್ರ ಅವರು 18ನೇ ತಾರೀಕಲ್ಲಿ ಹುಟ್ಟಿರೋವಂಥದ್ದು. UI ಫಿಲ್ಮ್ ನೋಡಿ ಬ್ಲಾಕ್ ಬಾಸ್ಟರ್ ಆಗ್ತಾ ಇರೋವಂಥದ್ದು. ಅಂದರೆ ಅವ್ರವ್ರ ನಂಬರ್ ಬಂದಾಗ ಅವ್ರಿಗೆ ಗೊತ್ತಿಲ್ಲದೆ ಇರ್ತಾರೆ, ಅವರೇ ಸೂಪರ್ ಡೂಪರ್ ಹಿಟ್ ಆಗಿಬಿಡ್ತಾರೆ. ಅವ್ರ ಮನೇಲೂ ಕೂಡ ಆಗ್ಬಿಡ್ತಾರೆ, ಹೊರಗಡೆನೂ ಕೂಡ ಆಗ್ತಾರೆ. ಆ ರೀತಿಯಲ್ಲಿ 9, 18, 27 ಈ ಡೇಟಲ್ಲಿ ಹುಟ್ಟಿದವ್ರಿಗೆ ಎಕ್ಸಲೆಂಟ್ ವರ್ಷ ಇದು. ತುಂಬ ಚೆನ್ನಾಗಿ ಕೊಡುವಂಥ ಒಂದು ಏಳಿಗೆ ಕೊಡುವಂಥ ವರ್ಷ ಅಂತ ಹೇಳ್ತೀನಿ. ನಿಮಗೂ ಅಷ್ಟೇ, ನಿಮ್ಮದೇ ಕಲರ್ ಅಂದ್ಬಿಟ್ಟು ರೆಡ್ ಕಲರ್ಸ್ ತುಂಬ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಲೈಟ್ ಶೇಡ್ಸ್ ಆಫ್ ರೆಡ್ ಕಲರ್ಸ್ ಯೂಸ್ ಮಾಡಿ. ನೀವು ಸಾಧ್ಯವಾದಷ್ಟು ಯೆಲ್ಲೋ ಕಲರ್ಸು, ಗ್ರೀನ್ ಕಲರ್ಸ್ಗೆ ತುಂಬ ಮಹತ್ವ ಕೊಡಿ. ವೈಟ್ ಕಲರ್ಸ್ ತುಂಬ ಶಾಂತತೆ ಕೊಡುತ್ತೆ ನಿಮಗೆ. ಸೊ ಈ ರೀತಿಯಲ್ಲಿ ಈ ಕಲರ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮಗೆ ಕೊಡುವಂಥ ಒಳ್ಳೆ ನಂಬರ್ ಏನಪ್ಪ ಅಂದರೆ 3. ಏನೇ ಕೆಲಸ ಮಾಡ್ತೀರಾ ಅಂದ್ರೆ 9ಅಲ್ಲಿ ಮಾಡಿ ಅಥವಾ 3ಅಲ್ಲಿ ಮಾಡಿ. 18, 27 ತೊಗೋಬೇಡಿ. ಯಾವ ಡೇಟ್ ಆದರೂ ಏನಾದರೂ ಹೊಸದಾಗಿ ಮಾಡುವಾಗ ಈ ಡೇಟ್ಸ್ ತೊಗೋಬಾರ್ದು. 9 ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ 3 ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಎಕ್ಸಲೆಂಟ್ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ಸೊ ಎಲ್ಲ ಡೇಟ್ಸ್ ಅವರಿಗೂ ಯಾವ್ಯಾವ ಥರ ಇರುತ್ತೆ, ಏನೇನು ನಂಬರ್ಸ್ನ ಯೂಸ್ ಮಾಡ್ಕೋಬೇಕು, ಯಾರು ಏನು ಹೊಸದಾಗಿ ಮಾಡಬೇಕು, ಇರೋದನ್ನೇ ಯಾರು ಕಂಟಿನ್ಯೂ ಮಾಡಬೇಕು, ಗುಡ್ ಇಯರ್ ಯಾರಿಗೆ, ಬ್ಯಾಡ್ ಇಯರ್ ಯಾರಿಗೆ, ಅದೇ ರೀತಿಯಲ್ಲಿ ಮಿಕ್ಸ್ಡ್ ರಿಸಲ್ಟ್ಸ್ ಯಾರಿಗೆ ಅಂತ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಪ್ರತಿಯೊಬ್ಬರು ನೋಡಿ ಈ ವಿಡಿಯೋನ, ಅದೇ ರೀತಿಯಲ್ಲಿ ಬೇರೆಯವ್ರಿಗೂ ಶೇರ್ ಮಾಡಿ. ಗೊತ್ತಾಗಲಿ ಏನು ಅಂದರೆ ಎಷ್ಟೋ ಜನ ನಿಮ್ಮ ಫ್ಯಾಮ್ಲಿಯಲ್ಲಿ ಫ್ರೆಂಡ್ಸು, ರಿಲೇಟಿವ್ಸು ಈ ಥರ ಏನಿರ್ತಾರೋ ಅವ್ರಿಗೆಲ್ರಿಗೂ ಅದನ್ನು ಶೇರ್ ಮಾಡೋದ್ರಿಂದ ಅವರು ಕೂಡ ಈ ನಂಬರ್ಸ್ಗಳನ್ನ ನೋಡ್ಕೊಂಡು ಅವ್ರು ಏನಾದರೂ ಹೊಸ್ದಾಗಿ ಮಾಡಿದ್ರೆ ಯೋಚನೆ ಮಾಡಿ ಮಾಡೋದಕ್ಕೆ, ಎಚ್ಚರಿಕೆ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಸೊ 2025 ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ ರೀತಿಯಲ್ಲಿ ಇನ್ನೊಂದು ಸರಿ ನೀವು ಹೋಗ್ಬಿಟ್ಟು 2025 ಜನವರಿಲಿ ನಾನು ಹೇಳಿರುವಂಥದ್ದನ್ನು ನೋಡಿ, ಈ ವರ್ಷ ಎಲ್ಲ ನಡೆದಿರೋವಂಥದ್ದನ್ನು ನೀವು ನೋಡಿ ಅಂತ ಹೇಳ್ತೀನಿ. ಸೊ ಏನಾದರೂ ಹೇಳಿದ್ರೆ ಕರೆಕ್ಟಾಗಿರುತ್ತೆ, ಆ ರೀತಿಯಲ್ಲಿ ರಿಸರ್ಚ್ಮೆಂಟು ಇರುತ್ತೆ. ಸೊ 2025 ಎಲ್ರಿಗೂ, ಎಲ್ಲ ಡೇಟ್ಸವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಬಟ್ ಹೇಳಿರೋರಿಗೆ ಯಾರಿಗಾದರೂ ಎಚ್ಚರಿಕೆ ತೊಗೋಬೇಕು ಅನ್ನೋರು ಖಂಡಿತವಾಗ್ಲೂ ಎಚ್ಚರಿಕೆ ತೊಗೊಳ್ಳಿ. ದುಡ್ಡು, ಮಾನಸಿಕ ನೆಮ್ಮದಿ, ಆರೋಗ್ಯ ಹಾಳು ಮಾಡ್ಕೋಬೇಡಿ. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.